ನಮಸ್ಕಾರ ಫ್ರೆಂಡ್ಸ್. ಈಗ ಹಾಗಲಕಾಯಿ ಉಪಯೋಗಿಸಿ ಗೊಜ್ಜು ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ನಾನು ಒಂದು ಅರ್ಧ ಕೆಜಿ ಅಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಡಲೆ ಒಂದು 50 ಗ್ರಾಮ್ನಷ್ಟು ಕಡಲೆ ತಗೊಂಡಿದ್ದೀನಿ. 4 ಚಮಚದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. MTR ಇಂಗುನ್ ಪೌಡರು, ಸಾಸಿವೆ, ಎಣ್ಣೆ, ಸ್ಪೈಸಿ ಸಾಂಬಾರು ಪುಡಿ, ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ರುಬ್ಕೊಳಕ್ ಹೋಗ್ತೀನಿ. ಈಗ ರುಬ್ಕೊಂಡ್ ಬರ್ತೀನಿ ಇದನ್ನ ತಗೋ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕೊಂಡಿದ್ದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಇದು ಹಾಕ್ತೀನಿ. ಇದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 1ರಿಂದ 2 ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ. ಈಗ 1-2 ಸೆಕೆಂಡ್ ಆದ್ಮೇಲೆ ಗೆಣಸು ಬೇಯಬೇಕು. ಚೆನ್ನಾಗಿ ಬೇಯಿದ್ರೆ ಇದು ರುಚಿಯಾಗಿ ಆಗುತ್ತೆ. ಈಗ ನೋಡಿ, ಹೆಚ್ಚಿಟ್ಕೊಂಡಿರುವಂತ ಹಾಗಲಕಾಯಿನ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಬೇಕಾಯ್ತು. ಚೆನ್ನಾಗಿ ಇದನ್ನ ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕು. ಇದು ಬೆಂದ್ಮೇಲೆ ಅದಕ್ಕೆ ಹುಳಿ ಹಾಕ್ಬೇಕು. ಹುಳಿ ಹಾಕಿ ಹುಳಿ ಬೆಂದ್ಮೇಲೆ ಖಾರದ ಪುಡಿ ಹಾಕಿ ಇದು ಮಾಡೋದು. ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಬೇಯಲಿ ಸ್ವಲ್ಪ. ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂಚೂರು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಅರ್ಥ. ಸ್ವಲ್ಪ ಬೇಗನೆ ಬೇಯುತ್ತೆ, ಅದರಿಂದ ಸಾಲ್ಟ್ ಹಾಕೋತಾ ಇದ್ದೀನಿ. ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆದ್ರೆ ಗೊಜ್ಜು ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಬೇಯ್ದು ಇದು. ಈಗ ಸ್ವಲ್ಪ ಇದಕ್ಕೆ ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದಿಂದ ಸ್ವಲ್ಪ ಜಾಸ್ತಿ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕೂಡಿಸ್ಬಿಟ್ಟು ಅದು ಸ್ವಲ್ಪ ಬೆಂದ್ಮೇಲೆ ಅದಕ್ಕೆ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದ್ಮೇಲೆ ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಕಡಲೆಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೋಬೇಕು. ಸ್ವಲ್ಪ ಬೇಯಿಸಿ ಇದು. ಈಗ ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಬೆಂದೈತೆ. ಇದಕ್ಕೆ ನಾನು ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ. ಸೋದಿಸ್ಕೊಂಡು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಸೋಸ್ಕೋಬೇಕು. ಅಡಿಯಲ್ಲಿ ಕಸ ಗಿಸ ಇರುತ್ತೆ, ಅದರಿಂದ ಹಿಂಗ್ ಸೋಸ್ಕೊಂಡ್ರೆ ನೀಟಾಗಿ ಆಗತ್ತೆ. ಇದು ಚೆನ್ನಾಗಿ ಮಳ್ಳಿ ಇದರಲ್ಲೇ ಬೇಯಬೇಕು. ಇದನ್ನ ಬೆಂದ್ಮೇಲೆ ಆಮೇಲೆ ಖಾರ ಒಂದು ಹಾಕ್ಬಿಟ್ಟು ಕ್ಲೀನ್ ಆಗಿ ರೆಡಿ ಮಾಡಬೇಕು. ಆಯ್ತು. ಈಗ ನೋಡಿ, ಎಲ್ಲ ಚೆನ್ನಾಗಿ ಬೆಂದು ಎಲ್ಲ ಇದಾಗೈತೆ. ಇದಕ್ಕೆ ಈಗ ನಾನು ಖಾರ ಸೇರಿಸ್ಕೊಂಡು ಕೈ ಹಾಕೋತಾ ಇದ್ದೀನಿ ನೋಡಿ. ಒಂದು ಸೌಟ್ನಷ್ಟು ಖಾರದ ಪುಡಿ, ಒಂದು 50 ಗ್ರಾಮ್ನಷ್ಟು. ಇದು ಚೆನ್ನಾಗಿ ಕುದಿಬೇಕು. 10 ನಿಮಿಷ ಇದು ಮಾಡಿದ್ಮೇಲೆ ತೆಂಗಿನಕಾಯಿ ಕಡಲೆ 2 ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಅವಾಗ್ಲೂ ಹಿಂಗ ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ನೋಡಿ. MTR ಇಂಗು. ಇದು ಸ್ವಲ್ಪ ಖಾರ ಬೇಯಲಿ. ಈಗ ಸ್ವಲ್ಪ ಹೊತ್ತು ಇದಕ್ಕೊಂಚೂರು ನೀರು ಸೇರಿಸ್ಕೊತಾ ಇದ್ದೀನಿ.
ಮುಚ್ತಾ ಇದ್ದೀನಿ ನೋಡಿ. ಇವಾಗ ಮುಚ್ಚಳ ಮುಚ್ತೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತ ತೆಂಗಿನಕಾಯಿ, ಕಡ್ಲೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೇಯಬೇಕು. ಇವು ಬೆಂದ್ಮೇಲೆ ಸ್ವಲ್ಪ 1-2 ನಿಮಿಷ ಇದು ಕುದೀಲಿ. ಇದಕ್ಕೆ ನಾನು ಸ್ವಲ್ಪ ಇದನ್ನ ನೀರ್ ಹಾಕಿ ಸೇರಿಸ್ಕೊತೀನಿ. ಇದು ಈಗ ಕುದೀತಾ ಇದೆ ನೋಡಿ. ಕುದಿಲು ಸ್ವಲ್ಪ 2 ನಿಮಿಷ ಕುದ್ರಿ ಇದು. ಈಗ 2 ನಿಮಿಷ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಇದಿಷ್ಟೇ. ಈಗ ಗೊಜ್ಜು ರೆಡಿ ಆಯ್ತು. ಆಮೇಲಿಂದ ಇದನ್ನ ಸರ್ವ್ ಮಾಡ್ತೀವಿ. ಸಾಕು, ಇದು ಇಷ್ಟು ರೆಡಿ ಆಗಿದೆ. ನಾನು ಇದನ್ನ 6 ಜನಕ್ಕೆ ಊಟಕ್ಕೆ ಉಪಯೋಗಿಸ್ಬೋದು. ರೊಟ್ಟಿ, ದೋಸೆ, ಚಪಾತಿ, ಅನ್ನ, ಮುದ್ದೆ, ಮೂರಕ್ಕೂ ಏನಕ್ಕೆ ಬೇಕಾದ್ರೂ ಹಾಕೊಂಡು ತಿನ್ಬೋದು. ನೋಡಿ ಈ ತರ ಇಷ್ಟು ಬರುತ್ತೆ, ಇಷ್ಟು ಗಟ್ಟಿ ಬರುತ್ತೆ. ಬೇಕು ಅಂದ್ರೆ ನೀವು ಇನ್ನೂ ಗಟ್ಟಿ ಮಾಡ್ಕೋಬಹುದು. ಇದನ್ನ ಬೆಂದ್ಮೇಲೆ ನಾನು ಸರ್ವ್ ಮಾಡ್ತೀನಿ.